ಹೇ ಗಾಯ್ಸ್, ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನ ಆದಮೇಲೆ ಮತ್ತೊಂದು ವಿಡಿಯೋ ಜೊತೆ ಬರ್ತಾಯಿದ್ದೀನಿ. ನೋಡಿ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಲಾಸ್ಟ್ ಡೇ ಹಾಸ್ಪಿಟ್ಲಿಗೆ. ಅದಕ್ಕೆ ಡಾಕ್ಟ್ರಿಗೆ ಒಂದು ಸರ್ಪ್ರೈಸಾಗಿ ಒಂದು ಗಿಫ್ಟ್ ಕೊಟ್ಟು ಮತ್ತು ಟ್ರಾವೆಲ್ ಡಾಕ್ಯುಮೆಂಟ್ ತಗೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದೀವಿ. ಫೈನಲ್ ಲಾಸ್ಟ್ ನನ್ನ ಮಗಳು ನೋಡೋದಿಲ್ಲ. ಆಫ್ಟ್ರು 2 months ಆದಮೇಲೆ ನೋಡೋಕ್ಕಾಗಲ್ಲ. ಅವನು ಹುಟ್ಟಿದ ಮೇಲೆ ನೋಡೋಣ, ವೆಯ್ಟ್ ಮಾಡೋಣ. ನಿಮಗಾಗಲೇ ಈ ವಿಡಿಯೋ ನೋಡಿ ಗೊತ್ತಾಗಿರುತ್ತೆ ಯಾವ ವಿಡಿಯೋ ಅಂತ. ಇದು ನನ್ನ ಹಾಸ್ಪಿಟಲ್ ವಿಸಿಟ್. ಲಾಸ್ಟ್ ನಾನು ಥೈಲ್ಯಾಂಡಿಂದ ಇಂಡಿಯಾಗೆ ಬರುವಾಗ, ಅಂದರೆ ನಾನು ಡೆಲಿವರಿಗೆ ಇಂಡಿಯಾಗೆ ಬಂದಿದ್ದು. ಇಂಡಿಯಾದಲ್ಲಿ ನನ್ನ ಪಾಪದ್ದು ಡೆಲಿವರಿ ಆಗಿದ್ದು. ಬರೋಕ್ಕೂ ಮುಂಚೆ ನನ್ನ ಡಾಕ್ಟರನ್ನು ನಾನು ಕನ್ಸಲ್ಟ್ ಮಾಡಿದ್ದೆ. ಲಾಸ್ಟ್ ವಿಸಿಟ್ ಇದು. ಯಾಕೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ಮೆಮೊರಬಲ್ ಆಗಿರುತ್ತೆ. ಸ್ವಲ್ಪ ಇಂಡಿಯಾದಿಂದ ಗಿಫ್ಟ್ ತರಿಸ್ಕೊಂಡು ನಾನು ಅವರಿಗೆ ಕೊಟ್ಟಿದ್ದೆ. ಯಾಕಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಡ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು ನಾವು. ತುಂಬ ಹ್ಯಾಪಿ, ತುಂಬ ವೆರಿ ಗುಡ್ ಆಗಿದೆ ನಮಗೆ ಇದರಿಂದ. ಹಾಗಾಗಿ ಡಾಕ್ಟರ್ಗೆ ನಮ್ಮ ಕಡೆಯಿಂದ ಸ್ಮಾಲ್ ಪ್ರೆಸೆನ್ಸ್ ನೀವು ನೋಡಿರ್ತೀರ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನನಗೆ BP ಚೆಕ್ ಮಾಡ್ತಿದ್ದಾರೆ. BP ಮತ್ತು ವೆಯ್ಟ್ ಮತ್ತು ಹೈಟ್ ಪ್ರತಿ ಮಂತ್ ಹೋದಾಗ ಇದನ್ನು ಚೆಕ್ ಮಾಡ್ತಾರೆ. ಮತ್ತು ನಾವು ತೋರಿಸ್ತಾ ಇದ್ದಿದ್ದು ಪಟಾಯ ಸಿರಚಾ ಹಾಸ್ಪಿಟಲಲ್ಲಿ ಸಾರಿ ಪಟಾಯದಲ್ಲಿ ಸಿರಚಾ ಅಂತ ಒಂದು ಏರಿಯಾ ಇರುತ್ತೆ. ಆ ಸಿರಚಾದಲ್ಲಿ ಪಯ್ಯತಾಯಿಯಲ್ಲಿ ನಾವು ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ವಿ. ನನ್ನ ಡಾಕ್ಟರ್ ಅಂತೂ ತುಂಬ ಅಂದರೆ ತುಂಬ ಒಳ್ಳೆಯವರು ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಹೀಗಿದೆ ಅಂತಲೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಂಗ್ಲೀಷಲ್ಲಿ ನಮ್ಗೆ ಅರ್ಥ ಆಗಬೇಕು ಅಂತಲೇ ಇಂಗ್ಲೀಷಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾಕಂದರೆ ಅಲ್ಲೆಲ್ಲ ತೈ ಜಾಸ್ತಿ ಇರೋದ್ರಿಂದ, ತೈ ಲ್ಯಾಂಗ್ವೇಜ್ ನಮಗೆ ಇಂಗ್ಲೀಷಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಗೆ ಅರ್ಥ ಆಗಲಿ ಅಂತ. ಆ್ಯಂಡ್ ನಮಗೆ ಒಬ್ಬರು ಇಂಗ್ಲೀಷ್ ಟ್ರಾನ್ಸ್ಲೇಟರ್ನ ನಮಗೆ ಅಲರ್ಟ್ ಮಾಡಿರ್ತಾರೆ. ಯಾಕಂದರೆ ಬ್ಲಡ್ ಟೆಸ್ಟಿಗಾಗಿರ್ಬೋದು, ಬ್ಲಡ್ ಕೊಡೋದು ಮತ್ತು ಯೂರಿನ್ ಟೆಸ್ಟ್ ಎಲ್ಲ ಇರುತ್ತಲ್ವ ಅಲ್ಲಿ, ಮತ್ತು ನಮ್ಮದು ಎಲ್ಲ ಮುಗಿದ ಮೇಲೆ ಕ್ಯಾಶಿಯರಲ್ಲಿ ಪೇ ಮಾಡೋಕ್ಕಾಗಿರ್ಬೋದು, ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಮಗೊಬ್ಬರು ಯಾರನ್ನ ಟ್ರಾನ್ಸ್ಲೇಟರ್ನು ಕೂಡ ಅಲರ್ಟ್ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಇಂಡಿಯನ್ಸ್ ಅಂದರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಎಲ್ಲ ಅಂದ್ಕೊಂಡಿರೋ ಥರ ಅಲ್ಲ, ಬಟ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ ತಾಯಿಯವ್ರನ್ನ ಮಾತಾಡ್ಸೋಕ್ಕಾಗಿರ್ಬೋದು. ಅವರು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಮಾತಾಡಿಸ್ಬೇಕಾದ್ರೆ. ನಮಗೆ ತುಂಬ ಇಷ್ಟ ಆಯಿತು. ಡಾಕ್ಟರ್ ಕೂಡ ಹೇಳಿ ಕಳಿಸಿದ್ದಾರೆ ಲಾಸ್ಟಲ್ಲಿ, ನೀನು ಥೈಲ್ಯಾಂಡ್ಗೆ ವಾಪಸ್ ಬಂದಮೇಲೆ ಬೇಬಿನ ಕರ್ಕೊಂಡ್ಬಂದು ತೋರಿಸ್ಬೇಕು ಅಂತ. No, and you go back to India next week, and this is a small. Oh, thank you. Indian Hope I like it. and Indian dress. Nice, very beautiful. Wow, thank you very much. And some Indian sweets. Seeds is Kanom. Kanom. Okay, Kanom. Yeah,
Tanova. Okay, thank Yeah. you, thank you. And you plan to go Alena? Kochang. Gotcha. Tomorrow. Tomorrow. Yeah. Okay. Slow drive. Okay. Yeah. Right. Okay, and take a break every like a Yeah, very 1 hour. 1 hour or 1.5 is okay. Okay. Today we give you the medical certification for air travel, and we do the ultrasound again today. Okay. Okay, go inside. Yes. ಇವಾಗ ನೀವು ನೋಡ್ಕೊಂಡು ಬಂದ್ರಿ ಅನ್ಕೋತೀನಿ. ಅವರು ನಮ್ಮ ಡಾಕ್ಟರ್. ನನಗೆ ತುಂಬಾ ಇಷ್ಟ ಆದರು ಅಂತಲೇ ಹೇಳ್ಬೋದು. ಬರೀ ಡಾಕ್ಟರ್ ಬಗ್ಗೆನೇ ಹೇಳಿರಾಯಿತು. ಈಗ ನನ್ನ ಪಾಪುದು ಹಾರ್ಟ್ ಬೀಟ್ ಕೂಡ ನಾನು ಹಾಕಿದ್ದೀನಿ. ಹಾರ್ಟ್ ಬೀಟ್ದು ಏನು ಅದು ನನ್ನ ಹಸ್ಬೆಂಡ್ ರೆಕಾರ್ಡ್ ಮಾಡ್ಕೊಂಡಿದ್ರು. ನಮಗೆ ಅಲ್ಲೆಲ್ಲ ಅಲೋ ಇದೆ, ರೆಕಾರ್ಡ್ ಮಾಡ್ಕೊಳ್ಬೋದು. ಮತ್ತು ನಮ್ಮ ಹಸ್ಬೆಂಡ್ನ ಅವರು ಇನ್ಸೈಡ್ ಬಿಡ್ತಾರೆ, ಯಾಕಂದರೆ ಅವರು ಕೂಡ ಬೇಬಿನ ನೋಡಲಿ ಅಂತ ಒಳಗಡೆ ಬಿಡ್ತಾರೆ. ಅದು ಕೂಡ ನಾನು ತುಂಬ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಬಟ್ ಅದೆಲ್ಲ ಹಾಕೋದು ಬೇಡ ಅಂತ ಹೇಳಿಬಿಟ್ಟು ನಾನು ನಿಮಗೆ ಪಾಪದು ಹಾರ್ಟ್ ಬೀಟ್ ಮಾತ್ರ ನಾನು ಅದು ಕೇಳೋಕ್ಕೆ ಹಾಕಿದ್ದೀನಿ. ನಿಮಗೆ ಯಾರೆಲ್ಲ ನೋಡ್ತೀರಾ ಅವರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾರ್ಟ್ ಬೀಟ್ ಕೇಳಿಸ್ಕೊಂಡು ಬಂದ್ರಿ ಅಂತ ಅನ್ಕೋತೀನಿ. ಒಬ್ಬ ತಾಯಿ ಆದವರಿಗೆ ಪಾಪು ಪ್ರೆಗ್ನೆನ್ಸಿ ಟೈಮಲ್ಲಿ ಅವರ ಪಾಪುದು ಹಾರ್ಟ್ ಬೀಟ್ ಕೇಳೋದಕ್ಕಿಂತ ಮಿಗಿಲಾಗಿದ್ದು ಬೇರೆ ಏನೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಜೀವನಕ್ಕೆ ಇದು ಸಾರ್ಥಕತೆ. ಅದನ್ನು ಕೇಳಿದ ತಕ್ಷಣ ನನ್ನದು ನಾನು ಫಸ್ಟ್ ಮಂತ್ ಸ್ಕ್ಯಾನಿಂಗಲ್ಲಿ ನಾನು ಫಸ್ಟ್ ವಿಸಿಟಿಗೆ ಡಾಕ್ಟರ್ ಬಂದಾಗಲೇ ನನಗೆ ನಾನು ಹಾರ್ಟ್ ಬೀಟ್ ಕೇಳಿಸ್ಕೊಂಡಿದ್ದೆ. ನಂಗೆ ತುಂಬಾ ಖುಷಿಯಾಗಿತ್ತು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ಕೋತೀನಿ, ಯಾಕಂದರೆ ಇಷ್ಟೇ ನಾನು ಹಾಸ್ಪಿಟಲಲ್ಲಿ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದು. ಇನ್ನೆಲ್ಲ ನಾನು ಎಂಜಾಯ್ ಮಾಡಿದ್ದೀನಿ ಅಷ್ಟೇ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.